Hi guys, welcome to Toss and Talk. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಕ್ರಿಕೆಟ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ಸ್ ಇದೆ, ಸೊ ಅದನ್ನ ಎಲ್ಲದನ್ನೂ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಫ್ಯಾನ್ಸಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಅಂದ್ಕೊಂಡಿದ್ವಿ IPL ಆದಮೇಲೆ ಮೇ ಬಿ ವಾಪಸ್ ಹೋಗ್ತಾರೆ ಅಂತ, ನಾವು ಅವ್ರಿನ್ನು ನಮಗೆ ನೋಡೋಕ್ಕೆ ಸಿಗಲ್ಲ ಅಂತ. ಬಟ್ ಇವಾಗ ಏನು ಅಪ್ಡೇಟ್ ಇದೆ ಅಂದರೆ, ಅಫ್ಘಾನಿಸ್ತಾನ್ ಅವರು ಇಂಡಿಯಾಗೆ ಆಡೋಕ್ಕೆ ಬರ್ತಾ ಇದ್ದಾರೆ ಜೂನ್ ಟೈಮಲ್ಲಿ ಅಂತ. ಅರೌಂಡ್ ಜೂನ್ 14ಗೆ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಒಂದು ಟೆಸ್ಟು ಆ್ಯಂಡ್ 3 ODI ಆಡೋಕ್ಕೆ ಬರ್ತಿದ್ದಾರೆ. ಸೊ ಅವಾಗ ನಮಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತೆ ನೋಡೋಕ್ಕೆ ಸಿಗ್ತಾರೆ. ಇದು ಫಸ್ಟ್ ಅಪ್ಡೇಟು. ಸೆಕೆಂಡ್ ಅಪ್ಡೇಟ್ ಏನಂದರೆ, ಇವಾಗ ಪಾಕಿಸ್ತಾನ ಕಡೆಯಿಂದ ಒಂದು ಅಪ್ಡೇಟ್ ಬರ್ತಿದೆ. ಏನಂದರೆ PCB ಅವರು ಅವ್ರ ಪ್ಲೇಯರ್ಸ್ ಇವಾಗ ಏನು ಅರ್ನ್ ಮಾಡಿದ್ರಲ್ಲ ವರ್ಲ್ಡ್ ಕಪ್ಪಲ್ಲಿ ಆಡಿ, ಆ ದುಡ್ಡೆಲ್ಲ ವಾಪಸ್ ತೊಗೊಂಡಿದ್ದಾರೆ ಫೈನ್ ಹಾಕಿ. ಬಾಬರ್ ಆಜಮ್ಗೆಲ್ಲ 50 ಲಕ್ಷ ಫೈನ್ ಹಾಕಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ರೀಸನ್ ಇಷ್ಟೇ, ಅವ್ರು ಕೊಟ್ಟಿದ್ದಾರೆ ಯಾರ್ಯಾರು ಪ್ಲೇಯರ್ಸು ಯಾರ್ಯಾರು ಚೆನ್ನಾಗಿ ಆಡಿಲ್ಲ ಅವ್ರ ಹತ್ರ ಎಲ್ಲ ನಾವು ಫೈನ್ ಇಸ್ಕೋತೀವಿ ಅಂತ. ಹಂಗೆ ನೋಡೋಕ್ಕೋದ್ರೆ ಸಾಹಿಬ್ ಜದಾ ಫರಾನ್ ಒಬ್ಬರೇ ಏನೂ ಫೈನ್ ಕೊಡೋದು ಬೇಕಿಲ್ಲ, ಅವ್ರು ಒಬ್ಬರೇ ಚೆನ್ನಾಗಿ ಆಡಿರೋದು. ಇನ್ನು ಮಿಗ್ದವ್ರ ಹತ್ರ ಎಲ್ಲ ಇಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಇನ್ನೊಂದೇನೆಂದರೆ, ಇವಾಗ ಕೆಲವೊಬ್ಬರು ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇಲ್ಲದೇ ಇರೋ ಪ್ಲೇಯರ್ಸ್ ಎಲ್ಲ ಬಂದಿದ್ದರು ಈ ಸತಿ ವರ್ಲ್ಡ್ ಕಪ್ ಆಡೋಕ್ಕೆ. ಬಟ್ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ, ಸಿಗೋದೇ ಒಂದು 25-30 ಲಕ್ಷ. ಸೊ ಅದನ್ನೂ ಕಿತ್ಕೊಂಡು ಇದು ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಮೇಯ್ನು PCB ಹತ್ರ ದುಡ್ಡಿಲ್ಲ. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ, ಶೋಯಬ್ ಅಖ್ತರ್ ಇವಾಗ ಹೇಳ್ತಾ ಇದ್ದಾರೆ, ನೀವೇ ಸೆಲೆಕ್ಟ್ ಮಾಡಿಬಿಟ್ಟು ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಯಾಕಂದರೆ ಟ್ಯಾಲೆಂಟ್ ಸ್ಕೌಟ್ ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿದ್ದಾರೆ. ಬಟ್ ಇವರು ಪಾಲಿಟಿಕ್ಸು ಅದು ಇದು ಅಂದ್ಕೊಂಡು ಟೀಮ್ ಕಡೆ ಏನೂ ಗಮನ ಕೊಡ್ತಾ ಇಲ್ಲ. ಸೊ ಅಂತೆಲ್ಲ ಹೇಳಿದ್ದಾರೆ ಶೋಯಬ್ ಅಖ್ತರ್ ಅವರು, ಅದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಮೇ ಬಿ ಎಲ್ಲ ತೊಗೋತಾರೆ ಅನಿಸುತ್ತೆ. ಇವರೇ ಸೆಲೆಕ್ಟ್ ಮಾಡಿಬಿಟ್ಟು ಇವ್ರ ಟೀಮೇ ಚೆನ್ನಾಗಿ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಸಲ್ಮಾನ್ ಆಗಾಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದರು. ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಆಡಲ್ಲ, ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಮಾಡಲ್ಲ, ಸುಮ್ಮನೆ ಫೀಲ್ಡಲ್ಲಿ ನಿಂತ್ಕೊಂಡು ಕ್ಯಾಪ್ಟನ್ಸಿ ಇದು ಮಾಡ್ತಾ ಇರ್ತಾರೆ. ಅವ್ರಿಗೆ ಕೊಟ್ಟರು. ಆ್ಯಂಡ್ ಬಾಬರ್ ಆಜಮ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ, ಯಾರು ಬದಲು ಅಂತ. ಸೊ ಇದೆಲ್ಲ ಕೆಲವೊಂದು ಇವರೇ ಮಿಸ್ಟೇಕ್ಸ್ ಮಾಡಿಬಿಟ್ಟು ಮೇಯ್ನ್ ಇವ್ರ ಹತ್ರ ದುಡ್ಡಿಲ್ಲದೆ ಇರೋದ್ರಿಂದ ಪ್ಲೇಯರ್ಸ್ ಹತ್ರ ಬರೋ ಸ್ವಲ್ಪ ದುಡ್ಡುವೆ. ಫರಾನ್ ಹತ್ರ ಇನ್ನೇನು ಇಸ್ಕೊಳಕ್ಕಾಗಲ್ಲ, ಇನ್ನು ಮಿಗ್ದವರೆಲ್ಲ ಫೈನ್ ಅಂತ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ ಅನಿಸುತ್ತೆ. ಸೊ ಇದು ಸೆಕೆಂಡ್ ಅಪ್ಡೇಟು. ಥರ್ಡ್ ಅಪ್ಡೇಟ್ ಏನಂದರೆ, ಇವಾಗ ನಾವೆಲ್ಲ ಬರೀ ಮೆನ್ಸ್ ವರ್ಲ್ಡ್ ಕಪ್ ಕಡೆ ಎಲ್ಲ ನೋಡ್ತಾ ಇದ್ದೀವಿ ಅಷ್ಟೇ, T20 ವರ್ಲ್ಡ್ ಕಪ್ ಏನು ನಡೀತಾ ಇದೆ. ಬಟ್ ಇವಾಗ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ, ಇವಾಗ ರೀಸೆಂಟಾಗಿ ಅವರು ಆಸ್ಟ್ರೇಲಿಯಾ ಟೂರಿಗೆ ಹೋಗಿದ್ದಾರೆ. ಅಲ್ಲಿ ಸಿಡ್ನಿ, ಮೆಲ್ಬರ್ಮು ಇಲ್ಲೆಲ್ಲ ಮ್ಯಾಚ್ ನಡೀತು. ಫಸ್ಟು T20 ಸೀರೀಸ್ ನಡೀತು. ಅದರಲ್ಲಿ ನಾವು ಕನ್ವಿನ್ಸಿಂಗಾಗಿ ಗೆದ್ವಿ. 2-1 ಸೀರೀಸು. ಅವ್ರು ಸೋತರು T20. ನಮ್ಮ ಕಡೆ ಶಿಫಾಲಿ ವರ್ಮಾ, ಸ್ಮೃತಿ ಮಂದಾನ, ಜಮೀಮಾ ರೋಡ್ರಿಗ್ಸು. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗಲೂ ಅಷ್ಟೇ, ಕ್ರಾಂತಿ ಗೌಡು, ರಾಧಾ ಯಾದವ್ ಇವರೆಲ್ಲ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಸೊ ನಾವು ಗೆದ್ವಿ. ಬಟ್ಟು ODI ಸೀರೀಸ್ ಅಂತ ಬಂದಾಗ ಇವಾಗ ಏನಾಗಿದೆ ಅಂದರೆ, 3-0 ವೈಟ್ ವಾಶು ನಮ್ಮ ಟೀಮ್ ಅವರು. ಒಂದು ಗೆಲ್ಲಕ್ಕಾಗಿಲ್ಲ. ಆ್ಯಂಡ್ ತುಂಬ ಒನ್ ಸೈಡೆಡಾಗಿ ಸೋತಿದ್ದಾರೆ. ಆಸ್ಟ್ರೇಲಿಯಾದವರು ಯಾವಾಗಲೂ 300+ ಹೊಡಿಯೋರು. ಇವರು ಫಸ್ಟ್ ODIಯಲ್ಲಂತೂ ಏನಾಯ್ತಂದರೆ, ನಮ್ಮವರು ಚೇಸಿಂಗ್ ಅಂತ ಏನೋ ಹೋದರು ಅನಿಸುತ್ತೆ. ಬಟ್ ಅಲ್ಲೂ ಇದು ಮಾಡೋಕ್ಕಾಗಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಅಂತ ಬಂದರೆ ಇವರು ಬೇಗ ಆಲ್ಔಟ್ ಆಗಿಬಿಡೋರು. ಅಲ್ಲಿ 3 ಜನ ನಿಂತ್ಕೊಂಡಿದ್ದು, ಹರ್ಮನ್ಪ್ರೀತ್ ಕೌರು, ಸ್ಮೃತಿ ಮಂದನ, ಪ್ರತಿಕಾ ರಾವಲ್ಲು. ಆವಾಗ ಬಂದುಬಿಟ್ಟು ಜಮೀಮಾ ರೋಡ್ರಿಗ್ಸು ಕಾಂಟ್ರಿಬ್ಯೂಟ್ ಮಾಡೋರು. ಅಷ್ಟು ಬಿಟ್ಟರೆ ಬೌಲಿಂಗ್ ಅಂತ ಬಂದಾಗ ಆಲ್ರೌಂಡ್ರು ದೀಪ್ತಿ ಶರ್ಮಾ ಇರೋದ್ರಲ್ಲಿ ಸ್ವಲ್ಪ ವಿಕೆಟ್ಸ್ ತೆಕ್ಕೊಟ್ಟಿದ್ದಾರೆ. ಆ್ಯಂಡ್ ಅವಾಗ ಕ್ರಾಂತಿ ಗೌಡ್ ತೆಕ್ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ 3 ODIಯಲ್ಲೂ ನಾವು ಸೋತಿದ್ದೀವಿ. ಏನಾಗ್ಬಿಡ್ತು ಅಂದರೆ, ನಾವು ಚೇಸಿಂಗ್ ಅಂತ ಬಂದಾಗ ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆಲ್ಔಟು. ಅದೇ ನಾವೇನಾರು ನಾವು ಫಸ್ಟ್ ಬ್ಯಾಟಿಂಗ್ ಆಡಿದಿದ್ರೆ 250+ ಏನೋ ಹೊಡಿತಿದ್ವಿ ಅಷ್ಟೇ. ನಾನು ಆಸ್ಟ್ರೇಲಿಯಾದವ್ರು ಬಂದುಬಿಟ್ಟು, ಆಸ್ಟ್ರೇಲಿಯಾದವ್ರಂತೂ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಎಲಿಸಾ ಹೀಲಿ ಅವ್ರ ಕ್ಯಾಪ್ಟನ್ನು, ಬೆತ್ ಮೂನಿ, ಲಿಚ್ ಫೀಲ್ಡು, ಆ್ಯಶ್ ಗಾರ್ಡ್ನರು ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಬೌಲಿಂಗ್ ಅಂತ ಬಂದಾಗ್ಲೂ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಂಪ್ಲೀಟ್ ವೈಟ್ ವಾಶು. ನಮ್ಮ ಇಂಡಿಯಾಗೆ ಏನಾಗಿತ್ತು ಸೇಮ್ ಅದೇ ಥರ ಆಯ್ತು. ಯಾಕಂದರೆ ನಾವು ರೀಸೆಂಟಾಗಿ ಹೋಗಿದ್ದಾಗ ಆಸ್ಟ್ರೇಲಿಯಾಗೆ T20 ಗೆದ್ವಿ, ಬಟ್ ODI ಸೋತ್ವಿ. ಅಟ್ಲೀಸ್ಟ್ ನಾವು ODIಯಲ್ಲಿ 2-1 ಆದರೂ ಮಾಡ್ಕೊಂಡ್ವಿ. ಬಟ್ ಇಲ್ಲಿ 3-0 ಕಂಪ್ಲೀಟ್ ವೈಟ್ ವಾಶು. ಸೊ ಇದಿಷ್ಟಾಗಿ ಥರ್ಡ್ ಅಪ್ಡೇಟು. ಬಟ್ ಇನ್ನೂ ಇವ್ರಿಗೆ ಟೆಸ್ಟ್ ಸೀರೀಸ್ ಇದೆ, ಅದ್ರಲ್ಲಿ ನೋಡೋಣ ಹೆಂಗೆ ಆಡ್ತಾರೆ, ಏನು ಮಾಡಿದ್ದಾರೆ ಅಂತ. ಸೊ ಇದಿಷ್ಟಾಗಿತ್ತು ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸು. ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ಇವತ್ತು ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದ್ದೆ, ಜಿಂಬಾಬ್ವೆ ವರ್ಸಸ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಸಿಕಂದರ್ ರಾಜಾ ಎಂಥ ಗುಡ್ ಕ್ಯಾಪ್ಟನ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಫಾಸ್ಟಾಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ ಲಿಂಕುವೆ ಇದರಲ್ಲಿರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ.
ಆ್ಯಂಡ್ ಇವಾಗ ಟೆಲಿಗ್ರಾಮಲ್ಲಿ ಒಂದು ಹೊಸ ಗ್ರೂಪ್ ಓಪನ್ ಮಾಡಿದ್ದೀನಿ, ಆ ಲಿಂಕು ಕೊಟ್ಟಿರ್ತೀನಿ. ಓವರಾಲ್ 3 ಲಿಂಕ್ ಇರುತ್ತೆ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಂದರೆ, ಇವಾಗ ನಾನು ಹೇಳಿದ್ನಲ್ಲ IPL ಜರ್ಸಿ, ಇಲ್ಲಾಂದರೆ ಯಾವ್ದಾದ್ರು ಟೀಮ್ ಏನಾದ್ರು ಬಿಗ್ ಅಪ್ಡೇಟ್ಸ್ ಆ ಥರ ಏನಾದರೂ ಬಂದರೆ ಫಸ್ಟು ಇನ್ಸ್ಟಾಗ್ರಾಮ್ ಗ್ರೂಪಲ್ಲೇ ಕಳಿಸೋದು. ಸೊ ಆ ಗ್ರೂಪಿಗೆ ಎಲ್ಲರೂ ಜಾಯ್ನ್ ಆಗಿ. ಸೊ ಇದಿಷ್ಟಾಗಿತ್ತು ವೀಡಿಯೋ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.